ಧೂಪ ಕಾಳುಮೆಣಸನ್ನು ಬೆಳೆಯಲು ಒಂದು ಅತ್ಯುತ್ತಮವಾದಂತಹ ಆಧಾರ ಗಿಡ ಇದಾಗಿದೆ. ಈ ಸಸಿಯನ್ನು ನಾಟಿ ಮಾಡಿ 1.5 2 ತಿಂಗಳಾಗುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಗೊಬ್ಬರವನ್ನು ಕೊಡೋದ್ರಿಂದ ಗಿಡದ ಬೆಳವಣಿಗೆ ತುಂಬ ಬೇಗ ಆಗ್ತದೆ. ಹಾಗಾಗಿ 2 ತಿಂಗಳಲ್ಲಿ ನಾವು ಈ ಹಂತದ ಬೆಳವಣಿಗೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಕನಿಷ್ಠ 8 ತಿಂಗಳಾಗುವಾಗ ಇದಕ್ಕೆ ನಾವು ಕಾಳುಮೆಣಸಿನ ಬೆಳೆಯನ್ನು ನಾವು ನಾಟಿ ಮಾಡಿ. ಅದರಲ್ಲಿ ಇವರು ಲಕ್ಷ್ಮಣ್ ಅವರು ತುಂಬ ಎಕ್ಸ್ಪ್ಲೈನ್ ಮಾಡಿದರು ಧೂಪದ ಗಿಡ ಅದು ಇದೆಲ್ಲ. ಇಲ್ಲಿ ನನ್ನದೊಂದು 3 ಎಕರೆ ಜಾಗ ಸುಮಾರು ಸಮಯದಿಂದ ಪಡೀಲು ಬಿದ್ದಿತ್ತು. ಹಾಗೆ ನಾನು ಈಗ ಹೈದರಾಬಾದಲ್ಲಿ ಹೇಗೂ ರಿಟೈರ್ ಆಗಿದ್ದೀನಿ, ಏನು ಕೆಲಸ ಇಲ್ಲ, ಇನ್ನು ಅಲ್ಲಿ ಯಾಕೆ ಸುಮ್ಮನೆ ಅಂತ ಇಲ್ಲಿಗೆ ಸೀದಾ ಹೊರಟು ಮರುದಿನ ಬಂದದ್ದೇ. ಈಗ ಗಿಡ ನಟ್ಟಿ ಒಂದು 2.5 ತಿಂಗಳಾಗ್ತಾ ಉಂಟು. ಈ ಗಿಡಗಳಿಗೆ ನೀವು ನೋಡ್ಬೋದು ಗಿಡಗಳ ಬೆಳವಣಿಗೆ. ಗಿಡಗಳು 2 ತಿಂಗಳಾದ ಗಿಡಗಳು ಕಾಫಿ ಮತ್ತೆ ನಾವು ಧೂಪ ಹಾಕಿರುವಂಥದ್ದು. ಮಧ್ಯಕ್ಕೆ ಕಾಫಿ ಗಿಡಗಳನ್ನು ಹಾಕಿ ಸಂಪೂರ್ಣ ಅಂದರೆ 1200 ಅಂದಾಜು ಧೂಪದ ಗಿಡಗಳು ಮತ್ತೆ 1400 ಕಾಫಿ ಗಿಡಗಳನ್ನು ನಾವು ನಾಟಿ ಮಾಡಿಕೊಟ್ಟಿರುವಂಥದ್ದು. 3 ಎಕರೆಯಲ್ಲಿ ಸಂಪೂರ್ಣವಾಗಿ ಧೂಪ ಮತ್ತೆ ಕಾಫಿ ಗಿಡಗಳನ್ನು ನಾಟಿ ಮಾಡಿಕೊಟ್ಟಿರುವಂಥದ್ದು. ನಾವು ಧೂಪದ ಗಿಡ ನೆಡಬೇಕು, 5 ಅಡಿ ಎತ್ತರ ಬರುವಾಗ ಅದಕ್ಕೆ ಕಾಳುಮೆಣಸಿನ ಗಿಡ ನಾಟಿ ಮಾಡಬೇಕು. ಇಷ್ಟೆಲ್ಲ ಮಾಡಿ 1 ವರ್ಷ ಅವಧಿಯಲ್ಲಿ ಪರಿಪೂರ್ಣ ಮಾಡಿ ಅವರಿಗೆ ನಾವು ತೋಟವನ್ನು ರೆಡಿ ಮಾಡಿ ಕೊಡಬೇಕು ಅನ್ನುವಂಥ ಅವರ. ಧೂಪದ ಗಿಡ ಕಾಳುಮೆಣಸನ್ನು ಬೆಳೆಯುವುದರ ಜೊತೆಗೆ ಮರಕ್ಕೂ ಕೂಡ ತುಂಬ ಧಾರಣ ಇರುವುದರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ 7 ರಿಂದ 8 ಸಾವಿರ ರೂಪಾಯಿ ಟನ್ನಿಗಿರುವುದರಿಂದ ಕಾಳುಮೆಣಸಿನ ಆದಾಯದ ಜೊತೆಗೆ ಈ ಮರ ಕೂಡ ಒಂದು ಉತ್ತಮ ಆದಾಯವಾಗಿ ಪರಿವರ್ತನೆ ಆಗಿದೆ.